ಓಕೆನಾ? ಈ ವ್ಲಾಗ್ ನೀನೇ ಮಾಡು. ಮಾಡ್ತೀಯಾ? ನೀನೇ ಮಾಡ್ಬೇಕು ಈ ವ್ಲಾಗ್ ನ. ಮಾಡ್ತೀನಿ. ಸರಿ ಆಯ್ತು. ನಾನೆಲ್ಲ ರೊಟೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಿಂಗ್ ಹಿಡ್ಕೊಂಡು. ಓಕೆ ಗೈಸ್, ಈ ಒಂದು ವ್ಲಾಗ್ ನ ನಾನು ನಮ್ಮ ಅಣ್ಣಂಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಇವತ್ತು. ಅಣ್ಣ ವ್ಲಾಗ್ ಮಾಡ್ತೇನೆ, ಹೇಗಿರುತ್ತೆ ನೋಡೋಣ ಈ ಒಂದು ವ್ಲಾಗ್. ಅಲ್ಲಿ ಮಂಡ್ಯಕ್ಕೆ ಹೋದಾಗಿಲ್ಲ ನೀನೇ ಎಲ್ಲಾದ್ರೂ ಮಾತಾಡ್ಸಿ ನೀನೇ ವ್ಲಾಗ್ ಮಾಡಿ. ಅಯ್ಯೋ ಅದೇನ್ ದೊಡ್ಡ ಕಷ್ಟಕರ ಸಂಗತಿನಾ? ಓಕೆ ಗೈಸ್ ಆಯ್ತು, ಇವಾಗ ಟೈಮ್ ಆಗೋಗಿದೆ, ರೆಡಿ ಆಗ್ಬೇಕು, ರೆಡಿ ಆಗಿ ಹೊರಡ್ಬೇಕು. ಇವತ್ತು ಸೈಡ್ ವಿಂಗ್ಸ್ ಅಲ್ಲಿ ನಿಂತೀನಿ, ನಾನು ಮೇಜರ್ ರೋಲ್ ಬರ್ತೀನಿ. ಓಕೆ ಡನ್ ಆಯ್ತು. ಓಕೆ ಗೈಸ್, ಈಗ ಮೇಡಮ್ ಅವರು ರೆಡಿ ಆಗ್ಬಿಟ್ಟು ಈಗ ಈಚೆ ಕಡೆ ಬಂದಿದ್ದಾರೆ. ಮೇಡಮ್ ಅವರು ರೆಡಿ ಆಗ್ಬಿಟ್ಟು ಈಗ ಈಚೆ ಕಡೆ ಬಂದಿದ್ದಾರೆ. ಹೆಂಗ್ ಕಾಣಿಸ್ತಾ ಇದಾರೆ ಅಂತ ನೋಡಿ. ಇನ್ನು ನಾನು ಫುಲ್ ರೆಡಿ ಆಗಿಲ್ಲ, ಇಷ್ಟೇ ಸಿಂಪಲ್ ಆಗಿ ಲೈಟ್ ಆಗಿ ಒಂದು ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗಿತು, ತಲೆ ಬಚ್ಬೇಕು. ಹೌದಾ? ಹೌದಾ? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇವತ್ತು ಫುಲ್ ಮಿನ್ಸ್ತಾ ಇದಾರೆ. ಫೇರ್ ಇರೋರಿಗೆ ಯಾವತ್ತು ಬ್ಲ್ಯಾಕ್ ಹಾಕೊಂಡ್ರೆ ತುಂಬಾ ಖುಷಿ, ತುಂಬಾ ಚೆನ್ನಾಗಿ. ಫಸ್ಟ್ ಟೈಮ್ ಬ್ಲಾಗ್ ಏನೇನೋ ಮಾತಾಡ್ಬೇಕು, ಇದೆಲ್ಲ ಎಡಿಟ್ ಮಾಡಿಸ್ತೀನಿ. ಹೌದಾ? ಟೀ ಕುಡಿತಾ ಇದಾರೆ, ಹೊರಡ್ಬೇಕು. ಮಳೆ ಬೇರೆ ಬರುವಂಗಾಗಿದೆ, ಲೇಟ್ ಮಾಡ್ತಾ ಇದಾರೆ. ನಮ್ಮ ಜಗನ್ಮಾತೆಯವರಿಗೆ ಲೇಟ್ ಮಾಡ್ತಾ ಇದಾರೆ. ನಮ್ಮ ಜಗನ್ಮಾತೆಯವ್ರು ಹೆಂಗ್ ರೆಡಿ ಆಗಿದಾರೆ ನೋಡಿ. ಸುಮ್ಮನೆ ಮದು ಏನಕ್ಕಪ್ಪ ಇವೆಲ್ಲ ಗೋಲ್ಡನ್ ಮೊಮೆಂಟ್ಸ್, ಕೆನಾಟ್ ಬಿ ರಿಪೀಟೆಡ್. ನಿನಗೂ ಹಾಕ್ಲಾ? ಹೇಳು, ನಿನಗೂ ಹಾಕ್ಬಿಡ್ತೀನಿ. ಬೇಡ, ನಂದು ಇಟ್ಕೋ ಬಸ್. ಹಾಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಲೆಟ್ಸ್ ಗೋ, ಲೆಟ್ಸ್ ಗೋ. ಬಂದ್ರು ಹೀರೋಯಿನ್ ಪ್ರೇಮ ಅವ್ರು ಬಂದ್ರು. ಹೀರೋಯಿನ್ ಎಷ್ಟೊತ್ತಾಯ್ತು ಮೇಡಮ್ ಬಂದ್ರಿ? ಸಾರಿ ಮೇಡಮ್, ವೇಟ್ ಮಾಡಿಸ್ಬಿಟ್ವಿ. ಲುಕಿಂಗ್ ಲೈಕ್ ಅ ವಾವ್. ಅಕ್ಕ ತಂಗಿರು ಫುಲ್ಲು ಮಿಂಚಿಂಗ್. ಓ ಫುಲ್ಲು ಮಿಂಚಿಂಗ್. ಎಲ್ಲೇಳು? ಏ ನಿಜ ಇಲ್ಲ. ನಿಮ್ಮ ಅಕ್ಕ ಪದ್ಮಾವತಿ ಅಕ್ಕ, ನಿನ್ ಮಗ್ಳಿಗೂ ಫ್ಯಾನ್ಸ್ ಅಕ್ಕ. ಎಲ್ಲರೂ ಪದ್ದನ್ ತೋರ್ಸಿ ಅಂತಾರೆ. ಎಲ್ಲಿ ನಿನ್ ಮಗ್ಳು? ಹೊರಗಡೆ ಅವಳಂತೆ, ಅವಳನ್ನ ಹುಡುಕ್ಬಿಟ್ಟು ತೋರಿಸ್ತೀನಿ ಗೈಸ್. ಇವಾಗ ಹೇಳು ಏನಂತ? ಹಾಯ್ ಅಂತ. ಹಾಯ್ ಸುಪ್ರಿ. ಅಲ್ಲಿ ಕೂತು ಹಂಗೇನಿಲ್ಲ, ರೆಡಿ ಮಾಡ್ಕೊ ಇರ್ಲಿ. ಗರ್ಲ್ ಫ್ರೆಂಡ್ ಇರೋವಾಗ ಯಾಕೆ ರೆಡಿ ಮಾಡ್ಕೊತಾ ಇದ್ಯಾ? ಇಲ್ಲ ಹಾಕಿಲ್ಲ ಬಿಡಿ. ಇಲ್ಲ ನಮ್ಮ ಗ್ಯಾಂಗ್ ಎಲ್ಲ ಬಂದಿದ್ದಾರೆ. ನಮ್ಮ ಮದುವೆಗೆ ರೆಡಿ ಆಯ್ತೀನಿ. ಕಂಪ್ಲೀಟ್ ಆಗಿ ರೆಡಿ ಮಾಡ್ತೀವಿ. ನಮ್ಮ ಕೆಸಾಪುರ ಬಾಯ್ಸ್ ಬೆಂಗಳೂರಲ್ಲಿ ಸೆಟ್ ಮದುವೆ ಜೋಶ ಎಲ್ಲಿ ಪದ್ದು ಎಲ್ಲಿ? ಏನ್ ಸಂಜೆ ಸಮಾಚಾರ? ನೀನು ಹೈಟ್ಗೆ ನಾನು ಹಿಂಗ್ ನೋಡ್ತಾ ಇದ್ದೀನಿ. ನನ್ ಸೀರೆ. ಹಾಯ್ ದೊಡ್ಡಮ್ಮ, ನಮ್ಮ ದೊಡ್ಡಿ ಇವರ ಅಜ್ಜಿ ಪದ್ದು. ಹಾಯ್ ಮೇಡ ಪದ್ದು. ಎಲ್ಲ ನಿನ್ನ ಕೇಳಿ. ಊಟ ಮಾಡ್ದ? ನೋಡ್ ನಿನ್ ತಮ್ಮ ಅಳ್ತಾನೆ ಇರ್ತಾನೆ ಯಾವಾಗ್ಲೂ. ನೋಡು. ಓಕೆ ಬಾಯ್, ಊಟ ಮಾಡ್ಕೊ ಬರ್ತೀವಿ. ಥ್ಯಾಂಕ್ ಯು, ಬಾಯ್. ಏನ್ ಮಾವ ಮಿನ್ಸ್ತಾ ಇದೀರಿ? ಮಾವಾಜಿ ಇಲ್ಲಿ ಹೇಳ್ತೀರಾ? ಆಯ್ತು, ನಿಮ್ ಸ್ಕೂಲ್ ಮಕ್ಳಿಗೆಲ್ಲ ಹಾಯ್ ಮಾಡ್ಬಿಡ್ತೀನಿ ನೋಡಪ್ಪ. ಏನ್ ಕಸ್ತೂರಬಾ ತಾನೆ? ಕಸ್ತೂರಬಾ ಸ್ಕೂಲ್ ಮಕ್ಳಿಗೆಲ್ಲ ಹಾಯ್. ನೀವು ಹಾಯ್ ಮಾಡಿ. ಊಟ ಮಾಡಿದ್ರಾ? ಅರ್ಪಿತಕ್ಕ, ಅಮೃತಕ್ಕ. ನಾಚಿಕೆ ಆಗೋಯ್ತು ನಮ್ಮ ಭಾವಂಗಿರು. ನಮ್ ದೊಡ್ಡ ಭಾವ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವರ ಹಸ್ಬೆಂಡ್, ಸ್ವೀಟ್ ಕಪಲ್ಸ್. ಅಕ್ಕ ನಿಮಗೆ ಇದು ವಾರ ಅಂತ ಅನ್ಸ್ತಲ್ಲ? ನಂಗೆ ಗಿಂಟು ಬೇಡ. ನಿಮ್ಮ ಯಜಮಾನ್ರು ಒಬ್ರು ಈ ಕಡೆ ಬಂದು ಕುತ್ಕೊಂಡ್ಬಿಟ್ರೆ 4 ಜನ ಒಟ್ಟಿಗೆ ತೋರಿಸ್ಬೋದು. ಬಾವ ಆಯ್ತಾ ವಾಕ್? ಹೌ ಇಸ್ ದ ಪೆಟ್ ಕ್ಲಿನಿಕ್ ಗೋಯಿಂಗ್? ಪೆಟ್ ಕ್ಲಿನಿಕ್ ನಿಮ್ದು ಚೆನ್ನಾಗಿದ್ಯಾ? ಗುಡ್ ಗೋಯಿಂಗ್. ನಮ್ಮ ಭಾವಂದು ಮೈಸೂರಲ್ಲಿ ಪೆಟ್ ಕ್ಲಿನಿಕ್ ಇದೆ ಗಾಯ್ಸ್. ಅದ್ರ ಹೆಸರೇ ಮೈಸೂರು ಪೆಟ್ ಕ್ಲಿನಿಕ್. ಆಮೇಲೆ
ವಿಜಯನಗರ ವಾಟರ್ ಟ್ಯಾಂಕ್ ಆಪೋಸಿಟ್ ಸಲೂನ್. ಇದು ವಿದ್ಯಾವರ್ಧಕ ಕಾಲೇಜ್ ಹತ್ರ ತಾನೇ? ಕರೆಕ್ಟ್. ಅವಾಗ ನಾವು ನಿಶಂದು ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ ಹೋಗಿದಾಗ ಅಲ್ಲೇ ಇದ್ದಿದ್ದು ನಮ್ಮ ಒಂದು ಇದೆ ಅಂತ ತೋರಿಸಿದೆ. ಅಲ್ಲಿ ಹೋದಾಗ ನೋಡಿ ಗೈಸ್, ನೋಡಿದ್ರೆ ಕಮೆಂಟ್ ಮಾಡಿ. ಇವಾಗ್ಲೂ ಅಲ್ಲೇ ಇರೋದು, 7 ವರ್ಷದಿಂದ ಅಲ್ಲೇ ಇರೋದು ಅಲ್ವಾ? ಇವತ್ತು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ತರಕಾರಿ ತಂದಿದ್ದಾರೆ, ಒಂದ್ 4-5 ಮೂವೀಸ್ ನೋಡಿದ್ದಾರೆ. ನಮಗೋಸ್ಕರ ಮಾಡಿರೋದೇ ಉಂಟಂತೆ ವಿಡಿಯೋದಲ್ಲಿ ತೋರಿಸಿದ್ರೆ. ದೊಡ್ಡಿ ಬಾಯ್ಲೆ ನೋಡು ನೋಡಿ, ಯಾಕೆ ನೋಡಾಯ್ತಿರೋದು? ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಇವತ್ತು ಏನಂತ ಅಂದರೆ ನಮ್ಮ ಅಕ್ಕ ಮನೆಯಲ್ಲಿ ಚುಂಚನಗಿರಿ ದೇವರನ್ನ ಕರೆಸಿ ದೇವ್ರು ಮಾಡೋ ಅಂಥದ್ದು. ಓ ಅಣ್ಣವ್ರು ಎದ್ದು ಬರ್ತಾ ಇದ್ದಾರೆ ಇವತ್ತು ನೋಡಿ. ಅವನಕಿನ್ನ ಬೇಗ ಎದ್ದಿದ್ದೀನಿ ಇವತ್ತು. ನನಗೆ ಮಿರಾಕಲ್ ಅನಿಸ್ತಿದೆ. 6 ಗಂಟೆಗೆ ಇದ್ದಿದ್ದಾಳೆ ಮಧುಗೌಡ. ಸೊ ಇವತ್ತು ಆ ಒಂದು ದಿನ ಇರುತ್ತೆ, ದೇವರೆಲ್ಲ ಬರುತ್ತೆ ಮನೆಗೆ. ಸೊ ಪ್ರತಿಯೊಬ್ಬರನ್ನ ತೋರಿಸ್ತೀನಿ. ಆ್ಯಂಡ್ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ಹೆಂಗಿರುತ್ತೆ ಡೇ ನೋಡೋಣ. ಆ್ಯಂಡ್ ಅಷ್ಟೇ ಗೈಸ್. ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಎದ್ರಿ ನೀವು? 5:30. ಇನ್ನು ಅರ್ಧ ಗಂಟೆ ಬೇಗ ಎದ್ಬಿಟ್ಟಿದ್ದೀರಾ. ಇವರು ಅಕ್ಕ ಎದೊಳ್ಸಿದ ತಕ್ಷಣ ಎದ್ದಿದ್ದೀನಿ ನಾನು ಅಲ್ವಾ ಅಕ್ಕ? ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಿದ್ದೀರಾ? ದೊಡ್ಡಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಓಕೆ. ಹುಟ್ಟಿದ್ದು ಇವತ್ತು ಕೂಡ ಚತುರ್ಥಿ, ಅಂದರೆ ಅವನು ಹುಟ್ಟಿದಾಗ ಅವತ್ತು ಚತುರ್ಥಿ ಇತ್ತು. ಸೊ ಇವತ್ತು ಚತುರ್ಥಿ. ಶಿಲ್ಪ ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂದರೆ, ಸೊ ಇಲ್ಲೇ ಮನೆ ಪಕ್ಕನೇ ತಿಂಡಿ ಬಂದಿದೆ. ಸ್ವಲ್ಪ ಸಾಕು ಅಲ್ವಾ? ಸಾಕು ನನಗೆ, ಸಾಕು ಸಾಕು. ಅವಕ್ಕೆ ಹೋಗಿಸ್ತೀನಿ. ಆಮೇಲೆ ಇನ್ಮೇಲಿಂದ ಊಟ ಮಾಡಲ್ಲ ನೋಡಿ ಗೈಸ್. 1 ರೂಪಾಯಿದು ಊಟ ಮಾಡಲ್ಲ, ಬಿಡ್ಸ್ಕೊಂಡ್ ನಿಂತವಳೆ. ಎಲೆ ಸೂಪರ್. ತಿಮ್ಮವ್ವ ಹಾಯ್ ಮಾಡು. ಮಿಕ್ಸಿ ಸೌಂಡ್. ಏನ್ ಮಾಡು ಗೊತ್ತೇ, ಈಗ ಎಲ್ಲಾರ್ಗು 2-2 ಸಾವಿರ ಮುಗಿ ಹಾಕ್ಬಿಟ್ಟಿದ್ದೆ. ಎಲ್ಲಾರ ಮಕ್ಳುಗಳಿಗೂ ಒಂದೊಂದು ಉಂಗ್ರ ಮಾಡಿಸ್ಕೊಟ್ಬಿಡು. ಇನ್ನೇನ್ ಸಾಯ್ತೀಯೋ ಬದುಕ್ತೀಯೋ, ಇನ್ ಎಷ್ಟು ವರ್ಷ ಇದ್ದು ಏನ್ ಮಾಡ್ಬೇಕು? ಪಾಯಿಂಟ್ ಟು ಬಿ ನೋಟೆಡ್. ಎಲ್ಲ ತಂಗಿದಿರ್ಗೋ ಚೆನ್ನಾಗಾದ್ರೆ ಮಾಡಿಸ್ಕೊಡುವ. ಸೊ ಇವತ್ತು ದೇವರ ಪ್ರಸಾದವಾಗಿ ನಾನ್ ವೆಜ್ ಊಟ ಹೇಗಿದೆ ಅಕ್ಕ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಫ್ಯಾಂಟಾಸ್ಟಿಕ್. ತಿಮ್ಮವ್ವ ತಿಳಿಸ್ತಿಲ್ಲ ನಮ್ಮ ಅಮ್ಮಂಗೆ ಬ್ಯಾಟಿಂಗ್. ಹಾಯ್ ಪೂರ್ಣಿಮಾ. ಗೈಸ್, ಪೂರ್ಣಿಮಂದೊಂದು ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ. ಏನು ಸ್ಟೋರಿ ಅಂತ ನಾನು ಹೇಳ್ತೀನಿ. ಅಜೀಬ್ ಸ್ಟೋರಿ ಒಂದು. ನಿನ್ನೆ ಬಾರೆ ನಮ್ಮ ಜೊತೆ ಅಂತ ಹೇಳಿದ್ದೀನಿ. ಇರಿ ಗೈಸ್, ಆಮೇಲೆ ಹೇಳ್ತೀನಿ. ಬರಲಿಲ್ಲ ನಮ್ಮ ಜೊತೆ. ಕೇಳಿಸಲ್ಲ ಅದು, ಅವ್ರಿಗೆ ಮಾತಾಡ್ತಾ ಇರೋದು. ಹೌದಾ? ಹಂಗಾರೆ ಒಳಗಡೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಏನು? Purnima is so cute, yeah. Purnima friends like here. Purnima is so cute. Feels alone. Full mask up ಓಡಾಡ್ತಾರೆ ಈಗ. ವಾ ದೇವರೇ, ಎಲ್ಲ ಶ್ರೀಹರಿ ಹಾಯ್ ಮಾಡು. ಸಾಕು ಬಿಡಪ್ಪ.
ಇವತ್ತಿಗೆ ನಮ್ಮ ದೊಡ್ಡಪ್ಪನ ಜವಾಬ್ದಾರಿ ಮುಗೀತು, ಇಬ್ರು ಮಕ್ಳದ್ದು ಅಲ್ವಾ ದೊಡ್ಡಪ್ಪ? ಇದುವರೆಗೆ ಹಾ ಕರೆದು ಫಂಕ್ಷನ್ ಮಾಡುವಂಥದ್ದು ಮುಗೀತು. ಇದೇನಿದ್ರು ಮೊದಲು ನೋಡೋದು ಸರ್ವಿ. ಇವಾಗ ಇವ್ರದ್ದು ಸ್ಟೋರಿ ಹೇಳ್ತೀನಿ ಗೈಸ್. ಅನ್ಟೋಲ್ಡ್ ಸ್ಟೋರಿ ಏನಂದ್ರೆ ಇವಾಗ ಟೀ ಮಾಡ್ಕೊಡ್ತಾ ಇದ್ದಲ್ಲ ಒಳ್ಳೆ ಹುಡುಗಿ ತರ ಏನೋ ಆರ್ಗ್ಯಾನಿಕ್ ಅಲ್ಲ, ಸ್ವೀಟ್ ಇದೆಯಾ? ಅದು ಸ್ವೀಟ್ ಇಲ್ಲ ಅಂದ್ರೆ ಶುಗರ್ ಹಾಕ್ತೀನಿ. ಸ್ವೀಟ್ ಆಯ್ತು ತಾನೆ? ಆಯ್ತಾ ಸ್ವೀಟ್ ಐತೆ, ಕಡಿಮೆ ಸ್ವೀಟ್ ಅಷ್ಟೇ. ಓಕೆ ದೊಡ್ಡಪ್ಪ, ನಿನ್ನೆ ಬಾರೆ ನಮ್ ಜೊತೆ ಎಲ್ಲ ಕಾರಲ್ಲಿ ಆರಾಮಾಗಿ ಸ್ಯಾಟರ್ಡೆ ಹೋಗಿ ಮಂಡೇ ಮಾರ್ನಿಂಗ್ ಬರ್ಬೋದು ಅಂತ ಅಂದ್ರೆ, ಅಕ್ಕ ಐ ಹ್ಯಾವ್ ಟು ಸ್ಟಡಿ, ಐ ಹ್ಯಾವ್ ಟ್ಯೂಷನ್ ಅಕ್ಕ ಅಂತೆಲ್ಲ ದೊಡ್ಡದಾಗಿ ಮೆಸೇಜ್ ಮಾಡಿದ್ಲು. ನಾನು ಸರಿ ಬಿಡಪ್ಪ ಆಯ್ತು ಓದ್ಕೊ ಒಳ್ಳೆ ಹುಡುಗಿ ಅಂದ್ಬಿಟ್ಟು ಬಂದು ಇವತ್ತು ಸಂಡೇ ನಮ್ ದೊಡ್ಡಮ್ಮ ಫೋನ್ ಮಾಡ್ಬಿಟ್ಟು ಇವತ್ತು ಬಂದಿಲ್ಲ ಅಂದ್ರೆ ನೋಡು ನಿನ್ಗೆ ಅಂತ ಆವಾಜ್ ಹಾಕಿದ್ರು. ಎಲ್ಲಿ ಬೇಜಾರು ಮಾಡ್ಕೊತಾರ ಅಂದ್ಬಿಟ್ಟು ಬಸ್ಸಲ್ಲಿ ಆ ರಶ್ ಅಲ್ಲಿ ಬಂದ್ಲು ಗೈಸ್. ಆರಾಮಾಗಿ ನಮ್ ಜೊತೆ ಕಾರಲ್ಲಿ ಬರ್ಬೋದಿತ್ತಾ? ನಾನ್ ದೊಡ್ಡಮ್ಮ ಫೋನ್ ಮಾಡಿದ್ರೆ ಪಕ್ಕ ಬರ್ತಾ ಇರ್ಲಿಲ್ಲ. ದೊಡ್ಡಮ್ಮ ಎಲ್ಲಾರು ಫೋನ್ ಮಾಡಿದ್ರು ಅಂತ ಬಂದಿತ್ತು. ಅಂಡ್ ನಮ್ ಫ್ಯಾಮಿಲಿ ಪೂರ್ಣಿಮಾ ಅವರು ಟೀ ಮಾಡೋದು. ನಾನು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ನಿನ್ ಮದ್ವೆಗೆಲ್ಲ ರಜಾ ಹಾಕ್ಬೇಕಲ್ಲಪ್ಪ ಒಂದ್ ವಾರ, ಅದಕ್ಕೆ ಬರ್ತಾ ಇಲ್ಲ. ಸೊ ಟೀ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದಾರೆ, ಹಾಗಾಗಿ ಪ್ರತಿಯೊಬ್ಬರಿಗೂ ಅವರೇ ಟೀ ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಪೂರ್ಣಿಮಾ. ಇವಾಗ ವಿಡಿಯೋ ಮಾಡ್ತಾವ್ರೆ ಹೇಳಕ್ಕೆ ಮತ್ತೆ ಇದ್ ಮಾಡ್ದ. ಸ್ಟಾರ್ಟ್ ರೇಕ್ ಸರ್ ಈಗ ತಂಗಿನ ನೈಸ್ ನೋಡಿ, ಟೀಮ್ ಮಾಡಿದ್ದಾರೆ ಎಲ್ಲರಿಗೂ. ಇಂಥ ತಂಗಿ ಪಡಿಯಕ್ಕೆ ಪುಣ್ಯ. ಮಾಡೋದು ಹೌದೌದೌದು ಹೆಣ್ಣು ಒಪ್ಪಿಗೆ ಅಂತಂದ್ರೆ ಎಲ್ಲ ಕಮೆಂಟ್ ಮಾಡಿ. ಮಾಡ್ತಾರೆ. ಹೆಣ್ಣು ಒಪ್ಪಿಗೆ ಕಮೆಂಟ್ ಮಾಡಿ. ಹೇಗಿದೆ ಊಟ? ತುರುಕ್ತಾವಳೆ ಆಯ್ತಾ ಇಲ್ಲ, ಒಂಚೂರು ಬಿಡಂಗಿಲ್ಲ ಎಲೆ ಮೇಲೆ. ಇವರೆಲ್ಲ ಕ್ರಿಕೆಟ್ ಪ್ಲೇಸ್ ಏನೋ ಪ್ರಿಯರು. ಅಣ್ಣ ಯಾವ್ದು ಗೆಲ್ಲುತ್ತೆ? ಆಸೋನ್ ಟೀಮ್ ಗೆಲ್ಲುತ್ತೆ. ಕಳ್ಳ ಸಿಗಾಕೊಳ್ಳಲ್ಲ. ಗೈಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಟಾಕೀಸ್ ನಿಖಿಲ್ ನಿಶಾ ಬ್ಲಾಗ್ಸ್.